ಇವತ್ತು ನಾನು ಹೇಳಕ್ ಹೊರಟಿರೋದು ಒಂದು ವಿಯರ್ಡ್ ರೆಸ್ಟೋರೆಂಟ್ ಬಗ್ಗೆ. ಇದಿರೋದು ಅಹಮದಾಬಾದ್ನ ಲಾಲ್ ದರ್ವಾಜಾ ಹತ್ರ. ಇದು ಯಾಕೆ ವಿಯರ್ಡ್ ಅಂತ ಕರಿತೀನಿ ಅಂದ್ರೆ, ಇದನ್ನ ಕಟ್ಟಿರೋದು ಸ್ಮಶಾನದಲ್ಲಿ, ಗೋರಿಗಳ ಮಧ್ಯದಲ್ಲಿ. ಹೌದು, ನೀವು ಕೇಳ್ತಿರೋದು ಸತ್ಯ. ಇದನ್ನ ನಾನು ರೀಸೆಂಟ್ ಆಗಿ ಅಹಮದಾಬಾದ್ಗೆ ಹೋದಾಗ ನೋಡಿದೆ. ಇದರ ಹೆಸರು ಲಕ್ಕಿ ರೆಸ್ಟೋರೆಂಟ್, ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್. ಕೃಷ್ಣನ್ ಕುಟ್ಟಿ ಅನ್ನೋರು ಇದನ್ನ ನಡೆಸ್ತಿದ್ದಾರೆ. ಇದನ್ನ ಮೊದಲಿಗೆ ಶುರು ಮಾಡಿದ್ದು KH ಮೊಹಮ್ಮದ್ ಬಾಯ್ ಅನ್ನೋರು. ಸ್ಮಶಾನದ ಒಂದು ಬೇವಿನ ಮರದ ಕೆಳಗೆ ಒಂದು ಟೀ ಸ್ಟಾಲ್ ಶುರು ಮಾಡ್ತಾರಂತೆ. ಇಲ್ಲಿ ಟೀ ಕುಡಿಯಲಿಕ್ಕೆ ಹಾಗೆ ಮಸ್ಕಾ ಬಂದು ತಿನ್ನಲಿಕ್ಕೆ ತುಂಬ ಜನ ಬರ್ತಿರ್ತಾರಂತೆ. ನಂತರದಲ್ಲಿ ಕೃಷ್ಣನ್ ಕುಟ್ಟಿ ನಾಯರ್ ಅನ್ನೋರು ಇವರ ಜೊತೆ ಪಾರ್ಟ್ನರ್ ಆಗಿ ಇದಕ್ಕೆ ಒಂದು ಪ್ರಾಪರ್ ಆಗಿರೋ ರೆಸ್ಟೋರೆಂಟ್ ಲುಕ್ನ ಕೊಡ್ತಾರೆ. ಲಕ್ಕಿ ಅಂತ ಹೆಸರಿಡ್ತಾರೆ. ಇಲ್ಲಿ ಸುಮಾರು 20 ಗೋರಿಗಳಿರ್ಬಹುದು ಅಂತ ಅಲ್ಲಿ ಜನ ಹೇಳ್ತಾರೆ. ಆ ಹೋಲ್ ಪ್ಲೇಸ್ನ, ಗ್ರೇವ್ ಯಾರ್ಡ್ನ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಿಲ್ಲ. ಎಲ್ಲ ಗೋರಿಗಳನ್ನ ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ಪ್ರತಿದಿನ ಪೂಜೆ ಸಹ ಮಾಡ್ತಾರೆ. ಒಂದು ಮರ ಸಹ ಇದೆ, ಆ ಮರ ಕೂಡ ಅಲ್ಲಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಇಂದ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆ ಗೋರಿಗಳಿಗೆ ಮಾಡಿಲ್ಲ. MF ಹುಸೇನ್ ಅವರು ಇಲ್ಲಿಗೆ ಆಗಾಗ ಬಂದು ಹೋಗ್ತಿದ್ರಂತೆ. ಓನರ್ ಜೊತೆ ಇವರಿಗೆ ಎಷ್ಟು ಫ್ರೆಂಡ್ಶಿಪ್ ಬೆಳೆದಿತ್ತು ಅಂದ್ರೆ, ತಮ್ಮದೊಂದು ಒರಿಜಿನಲ್ ಪೇಂಟಿಂಗ್ನ ಇವರು 1994 ಅಲ್ಲಿ ಇದರ ಓನರ್ ಆಗಿದ್ದಂಥ ಮೊಹಮ್ಮದ್ ಬಾಯ್ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾರಂತೆ. ಇವ್ರು ಲಕ್ಕಿ ಅಂತ ಹೆಸರಿಡ್ಲಿಕ್ಕೆ ಕಾರಣ ಏನಂದ್ರೆ, ಬೇರೆ ಊರಿಂದ ಇಲ್ಲಿಗೆ ಬಂದು ಕೇವಲ ಒಂದು ಟೀ ಸ್ಟಾಲ್ ಇಂದ ಶುರುವಾಗಿ ಈ ಗ್ರೇವ್ ಯಾರ್ಡ್ಸ್ ಮಧ್ಯ ಇದ್ದಾಗೆ ಇವ್ರಿಗೆ ತುಂಬ ಅದೃಷ್ಟ ಕುಲಾಯಿಸ್ತಂತೆ. ಬಿಸ್ನೆಸ್ ಬೆಳೀತಂತೆ, ಮಲ್ಟಿಪಲ್ ಲೆವೆಲ್ಸ್ಗೆ ತೊಗೊಂಡು ಹೋಗಿದ್ದಾರೆ. ಹಾಗಾಗಿ ಇದಕ್ಕೆ ಲಕ್ಕಿ ರೆಸ್ಟೋರೆಂಟ್ ಅಂತ ಹೆಸರು ಕೊಟ್ಟಿದ್ದಾರೆ.